ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು ಸೃಜನಾ ಅವರೇ, ಏನಕ್ಕೆ ಬರಕ್ಕೆ ಹೇಳಿದ್ರಿ? ಮೇಡಮ್, ಅದು ನಾವು ಶಾಕುಂತಲಾ ಮೇಡಮ್ ಅವ್ರ ಫೋನ್ ಟ್ಯಾಪ್ ಮಾಡಿದ್ವಲ್ಲ, ಅವ್ರ ಫೋನಿಂದ ಆ ಬಗ್ಗು ರಿಮೂವ್ ಆಗಿದೆ ಮೇಡಮ್. ಇದನ್ನ ಪಕ್ಕ ಜಯದೇವ್ ಅವರೇ ಮಾಡಿಸಿರ್ತಾರೆ ಮೇಡಮ್. ಅವ್ರು ಬಿಟ್ಟು ಬೇರೆ ಯಾರು ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಒಬ್ಬ ಪಕ್ಕ ಕ್ರಿಮಿನಲ್ಗೆ ಅಲ್ವ ಮೇಡಮ್, ಕ್ರಿಮಿನಲ್ ಐಡಿಯಾಗಳು ಅರ್ಥ ಆಗೋದು ಮತ್ತು ಅದು ತಲೆಗೆ ಬರೋದು. ಅದಕ್ಕೆ ಮೇಡಮ್ ಅವ್ರು ಅದನ್ನ ರಿಮೂವ್ ಮಾಡಿದಾಗಿಂದ ನಮ್ಗೆ ಅವ್ರ ಕಡೆಯಿಂದನೂ ಯಾವ ಇನ್ಫಾರ್ಮೇಷನ್ಗಳು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಮತ್ತೆ ಏನಾದರೂ ಗಾಳ ಹಾಕ್ಲೇಬೇಕು ಮೇಡಮ್. ಅದಕ್ಕೆ ಅಂತ ನಂತರ ಒಂದು ಸೂಪ್ರೀಮ್ ಐಡಿಯಾ ಇದೆ ಮೇಡಮ್. ಈ ಸರಿ ಅವ್ರ ತಲೆ ಕೆಳಗೆ ಮಾಡಿದ್ರು ಅವ್ರಿಗೇನು ಅರ್ಥ ಆಗಲ್ಲ, ಏನು ಕಾಣಿಸೋದಿಲ್ಲ ಮೇಡಮ್. ಅದನ್ನ ಹೇಳೋಣ ಅಂತ ಬಂದೆ. ಹೇಳ ಮೇಡಮ್. ಸೃಜನಾ ಅವರೇ, ನಾವು ಈ ರೀತಿ ಕ್ರಿಮಿನಲ್ ಐಡಿಯಾಸ್ನ ಮತ್ತೆ ಮತ್ತೆ ಪ್ಲಾನ್ ಮಾಡಿದ್ರೆ ಅವ್ರ ಥರನೇ ಆಗ್ತಿದೀವಿ ಅಂತ ಅನಿಸ್ತಿಲ್ವಾ ನಿಮಗೆ? ತಪ್ಪದು, ಹಾಗೆ ಮಾಡೋದು ಬೇಡ ಮೇಡಮ್. ಅವತ್ತೇ ಹೇಳಿದ್ನಲ್ಲ ಮೇಡಮ್, ಕ್ರಿಮಿನಲ್ಸಲ್ಲಿ 2 ವಿಧ, ಒಳ್ಳೆ ಕ್ರಿಮಿನಲ್ಸು, ಇನ್ನೊಂದು ಕೆಟ್ಟ ಕ್ರಿಮಿನಲ್ಸು. ನಾವು ಫಸ್ಟ್ ಕ್ಯಾಟಗರಿ ಮೇಡಮ್. ಒಳ್ಳೆ ಉದ್ದೇಶ ಇಟ್ಕೊಂಡು ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಮೇಡಮ್. ನೀವು ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಸ್ಗೆ ಮತ್ತು ಮಗುಗೆ ಥ್ರೆಟ್ಟಿದ್ರಿಂದ ನಾವು ಅದನ್ನೆಲ್ಲ ಮಾಡಿದ್ವಿ. ಸುಮ್ಮನೆ ತೀಟಿಗೋತೇವಲ್. ಸಾರಿ ಮೇಡಮ್, ಹಳೆ ಅಭ್ಯಾಸ ಹಾಗೆ ಬಾಯ್ಗೆ ಬಂದ್ಬಿಡ್ತು, ಕ್ಷಮಿಸಿ. ಇಟ್ಸ್ ಓಕೆ, ನನಗೆ ರೂಢಿ ಆಗ್ಬಿಟ್ಟಿದೆ. ಐ ಡೋಂಟ್ ಮೈಂಡ್. ಥ್ಯಾಂಕ್ ಯು ಮೇಡಮ್, ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಟ್ ನೀವು ಇಷ್ಟೊಂದು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೇಡಮ್. ನಾವು ಕರೆಕ್ಟಾಗಿರೋ ದಾರಿಲೇ ಇದ್ದೀವಿ. ಇಲ್ಲ ಸೃಜನಾ ಅವರೇ, ನಾವು ಅವ್ರ ದಾರಿಯಲ್ಲಿ ಹೋಗ್ತಿದ್ದೀವಿ ಅಂಡ್ ಅದು ತಪ್ಪು ದಾರಿ. ಹೀಗೆ ಕಂಟಿನ್ಯೂ ಆದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಇರಲ್ಲ ಅಲ್ವಾ? ಸರಿ ಮೇಡಮ್, ನ್ಯಾಯ ನೀತಿ ಧರ್ಮ ಅಂತ ಅವ್ನ ಹಿಂಗೆ ಬಿಟ್ರೆ ಮುಂದೆ ಅವ್ರಿಂದ ಏನಾದ್ರು ತೊಂದರೆ ಆದ್ರೆ ಏನ್ ಮಾಡೋದು ಮೇಡಮ್? ಅಲ್ಲ ಸರಿ ಮೇಡಮ್, ಒಳ್ಳೆತನ ಬೆಲೆ ಇದೆ ಹೌದು, ಆದ್ರೆ ಯಾವಾಗ ಮೇಡಮ್? ನಮ್ಮ ಎದುರುಗಡೆ ಇರೋರು ಒಳ್ಳೆಯವರಾಗಿದ್ದಾಗ ಮಾತ್ರ ತಾನೇ ಮೇಡಮ್. ಇಲ್ಲಾಂದ್ರೆ ನಮ್ಮ ಒಳ್ಳೆತನ ಟಿಶ್ಯೂ ಪೇಪರ್ ತರ ಬಳಸ್ಕೊಬಿಡ್ತಾರೆ ಮೇಡಮ್. ನಾವ್ ಯಾರ ಹತ್ರ ಹೆಂಗಿರ್ಬೇಕೋ ಹಂಗೆ ಇರ್ಬೇಕಲ್ಲ ಮೇಡಮ್. ಇಲ್ಲಾಂದ್ರೆ ಕೆಟ್ಟ ಪ್ರಪಂಚ ನಮ್ಮ ಒಳ್ಳೆತನನ ಬಾಣ್ಲಿಗೆ ಹಾಕೊಂಡು ಹೊಡೆದು ಡಬಲ್ ರೋಸ್ಟ್ ಮಾಡ್ಕೊಂಡು ತಿಂದು ತೇಗ್ಬಿಡ್ತಾರೆ ಮೇಡಮ್. ಕರೆಕ್ಟ್, ನೀವ್ ಹೇಳ್ತಿರೋದೆಲ್ಲ ಸರಿಯಾಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ನನ್ನ ವಾದ ಇಷ್ಟೇ ನೋಡಿ, ನಾವೀ ಫೋನನ್ನ ಟ್ಯಾಪ್ ಮಾಡೋದು, ಅವ್ರನ್ನ ಟ್ರ್ಯಾಕ್ ಮಾಡೋದು ಈ ತರದ ಕ್ರಿಮಿನಲ್ ಐಡಿಯಾಸ್ ಮಾಡ್ತಿದ್ರೆ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೇಕಂದ್ರೆ ಇದಕ್ಕೆ ಕಾರಣ ಆಗಿರೋರು ಬದಲಾಗಬೇಕು. ಅಂಡ್ ಅವ್ರು ಬದಲಾದ್ರೇನೆ ಏನೋ ಒಂದು ಬದಲಾಗೋದು. ಮೇಡಮ್ ಏನ್ ಹೇಳ್ತಿದ್ರ ಮೇಡಮ್? ಅವ್ರು ಬದಲಾಗೋದು ಕನ್ಸಿನ ಮಾತು ಮೇಡಮ್. ಬೇಕಿದ್ರೆ ನಾಯಿ ಬಾಲಕ್ ಪೈಪ್ ಕಟ್ಟಿ ಅದನ್ನ ನೆಟ್ಟಿಗೆ ಮಾಡ್ಬೋದು. ಅಲ್ಲ ಮೇಡಮ್, ಬಟ್ ಇವ್ರ ಬುದ್ಧಿ ನೆಟ್ಟಿಗಾಗಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅವ್ರು ಬದಲಾಗ್ತಾರೋ ಬಿಡ್ತಾರೋ ಅದು ಹಾಳಾಗೋಗ್ಲಿ ಮೇಡಮ್. ಆದ್ರೆ ಅವ್ರು ನೆಕ್ಸ್ಟ್ ಏನ್ ಮಾಡ್ತಿದಾರೆ ಅಂತ ಅವ್ರ ಪ್ಲಾನ್ಗಳು ಗೊತ್ತಾಗ್ತಾರೆ ಅಲ್ವಾ ಮೇಡಮ್? ನಾವು ಹುಷಾರಾಗಿರ್ಬೋದು, ಎಚ್ಚರಿಕೆ ತಗೋಬಹುದು. ಅದಕ್ಕೆ ಹೇಳ್ದೆ ಮೇಡಮ್. ಇಲ್ಲಾಂದ್ರೆ ಆ ಕಿರಾತಕರು ನಮ್ನ ಯಾವ ಟೈಮಲ್ಲಿ ಬೇಕಾದ್ರೂ ಬಡ್ದು ಬಾಯಿಗೆ ಹಾಕೋಬಿಡ್ತಾರೆ ಮೇಡಮ್. ಕಿರಿಕ್ ಮಾಡೋದೇ ಅವ್ರ ಕೆಲಸ ಅಲ್ವಾ ಮೇಡಮ್? ಏನೋ ನಮ್ಮ ಹತ್ತಿರದವ್ರೆ ನಮ್ಗೆ ಎದುರಾದಾಗ ಹೋರಾಡೋದು ಕಷ್ಟ ಆಗತ್ತೆ. ಮನೆನ ಬೆಳಗೋ ಹೆಣ್ಣೆ ಮನೆಗೆ ಕೊಲ್ಲಿ ಇಡೋದಕ್ಕೆ ನೋಡ್ತಿದ್ದಾರೆ. ನಮ್ಮನ್ ಕಾಯ್ಬೇಕಾಗಿರೋರೆ ನಮ್ಮನ್ ಕೊಲ್ಲೋದಕ್ಕೆ ನೋಡ್ತಿದ್ದಾರೆ. ಅದು ಸತ್ಯನೇ ಮೇಡಮ್. ಇದೊಂಥರ ಹೆಂಗಿದೆ ಅಂದ್ರೆ ನಮ್ಮ ನೆರಳೆ ಎದ್ದು ಬಂದು ನಮ್ಮ ಕಪಾಳಕ್ಕೆ ರಪ್ಪ ಅಂತ ಬಿಟ್ಟಂಗಿದೆ ಮೇಡಮ್. ಬಟ್ ನಮ್ಮ ಈ ಪರಿಸ್ಥಿತಿಗೆ ನಗ್ಬೇಕೋ ಅಳ್ಬೇಕೋ ಅರ್ಥನೇ ಆಗ್ತಿಲ್ಲ ಮೇಡಮ್. ಇಟ್ಸ್ ಓಕೆ ಸೃಜನಾ ಅವ್ರೆ, ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾವು ಅವ್ರ ದಾರಿಗೆ ಹೋಗೋದು ಬೇಡ. ಇನ್ ಮುಂದೆ ನೀವು ಅಷ್ಟೇ ಯಾವ ಪ್ಲಾನ್ಸ್ಗಳನ್ನ ಮಾಡಬೇಡಿ, ಇದ್ರ ತಲೆನ ಹಾಕ್ಬೇಡಿ ಮೇಡಮ್. ಪ್ಲೀಸ್ ಸೃಜನಾ. ಸರಿ ಮೇಡಮ್. ಜೈ, ನೀವು ಅತ್ತೆ ಏನೇನೋ ಪ್ಲಾನ್ ಮಾಡ್ತಿದ್ದೀರಾ, ಆದರೆ ಒಂದಲ್ಲೂ ಸಕ್ಸಸ್ ಆಗ್ತಿಲ್ಲ, ಎಲ್ಲ ಫೇಲೇ ಆಗ್ತಿದೆ. ಹೀಗೆ ಎಷ್ಟು ಅಂತ ಪ್ಲಾನ್ ಮಾಡ್ತೀರಾ? ಬರೀ ಪ್ಲಾನ್ ಮಾಡೋದ್ರಲ್ಲೇ ಲೈಫ್ ಕಳೆದೋಗ್ತಿದ್ಯಲ್ಲ. ಏನು ಮಾಡೋದು ಬೇಬಿ? ನಮಗಿರೋದು ಚಿಕ್ಕ ಗುರಿಗಳಲ್ವಲ್ಲ, ದೊಡ್ಡ ದೊಡ್ಡ ಗುರಿಗಳು. ಅದೇ ಚಿಕ್ಕದಾಗಿದ್ದರೆ ನಾವು ಅದನ್ನು ಈಸಿಯಾಗಿ ಆದಷ್ಟು ಬೇಗ ರೀಚ್ ಆಗಿಬಿಡ್ತಾ ಇದ್ವಿ. ಬಟ್ ದೊಡ್ಡ ಗುರಿಗಳು ಅಂದಮೇಲೆ ಅದಕ್ಕೆ ಫೇಸ್ ಮಾಡಬೇಕಾಗಿರೋ ಪ್ರಾಬ್ಲಮ್ಸು ಅಷ್ಟೇ ದೊಡ್ಡದಾಗಿರ್ತವೆ. ಅದನ್ನೆಲ್ಲ ಸಾಗಿ ತಾನೇ ನಾವು ಮುಂದಕ್ಕೆ ಹೋಗಬೇಕು. ಬಟ್ ಡೋಂಟ್ ವರಿ ಬೇಬಿ, ನಮಗೂ ಆದಷ್ಟು ಬೇಗ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಅದೇ ಯಾವಾಗ ಬರುತ್ತೆ ಅಂತ ನನಗೂ ಇದನ್ನ ಕೇಳಿ ಕೇಳಿ ಸಾಕಾಗೋಗಿದೆ. ಏನು ಮಾಡೋದು ಬೇಬಿ? ಇದೆಲ್ಲ ಆಗ್ತಿರೋದು ಕಬಾಬ್ ಮೇ ಹಡ್ಡಿ ಅನ್ನೋ ಥರ ಇದ್ದಾಳಲ್ಲ ಆ ಭೂಮಿಕಾ, ಬ್ಲಡಿ ಭೂಮಿಕಾ, ಅವಳಿಂದ. ಅವಳೊಬ್ಳು ಇಲ್ಲ ಅಂದಿದ್ರೆ ಬೇಬಿ ಇಷ್ಟೊತ್ತಿಗೆ ನಮ್ಮ ಪ್ಲಾನ್ಗಳೆಲ್ಲ ಸಕ್ಸಸ್ ಆಗಿರೋದು. ಈಗ ನಮ್ಮ ವಿರುದ್ಧನೇ ನಿಂತಿದ್ದಾಳೆ. ಸಾಲ್ದು ಅಂತ ಮಾಮ್ ವಿರುದ್ಧನೇ ಕತ್ತಿ ಮಸಿದಾದಳು. ಹೌದು, ಅತ್ತೆಯಲ್ಲಿ ನಿನ್ನೆಯಿಂದ ಪತ್ತೆನೇ ಇಲ್ಲ.
ಒಂದು ಫೋನ್ ಕೂಡ ಮಾಡಿಲ್ಲ. ಹೌದಲ್ವಾ? ಇರು, ನಾನೇ ವಿಚಾರಿಸ್ದೆ. ಹೋಗ್ಲೇಬೇಕಾ? ಅಫ್ಕೋರ್ಸ್, ನಾನು ಹೋಗದೆ ಇದ್ರೂ ನಡೆಯುತ್ತೇನೋ ಆಗಿದ್ದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ನನಗೂ ಹೋಗಕ್ಕೆ ಇಷ್ಟ ಇರಲಿಲ್ಲ ರೀ. ಬಟ್ ಏನು ಗೊತ್ತಾ, ಭಾಳ ಇಂಪಾರ್ಟೆಂಟ್ ಬಿಸ್ನೆಸ್ ಡೀಲ್, ಹಾಗಾಗಿ ನಾನು ಅಲ್ಲಿರಲೇಬೇಕು. ಬಿಸ್ನೆಸ್ ಅಂದಮೇಲೆ ಅವಕಾಶಗಳನ್ನ ಬಿಡಬಾರ್ದು ರೀ. ಪದೇ ಪದೇ ಅವಕಾಶ ಬರಲ್ಲ ಅಲ್ವಾ? ಅದೇನೋ ಸರಿ, ಬಟ್ ಸ್ಟಿಲ್. ವಾಟ್ ಬಟ್ ಸ್ಟಿಲ್? ಅಲ್ಲ, ಅವಾಯ್ಡ್ ಮಾಡೋಕ್ಕಾಗಲ್ವಾ? ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡ್ಬೋದಲ್ವಾ? ಏನೋ ಗೊತ್ತಿಲ್ಲ, ನಿನ್ನ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ನೋಡಿ ಯೋಚನೆ ಮಾಡಿ ಏನಾದರೂ ಮಾಡೋಕ್ಕಾಗತ್ತಾ ಅಂತ. ಪ್ಲೀಸ್, ಈ ಥರ ನಾನು ಕಟ್ಟಾಕ್ಬೇಡಿ. ಅರ್ಥ ಮಾಡ್ಕೊಳ್ಳಿ. ನೋಡಿ, ಕಂಪನಿ ಅಂದರೆ ನಾನಷ್ಟೇ ಅಲ್ಲ, ಅದ್ರ ಮೇಲೆ ತುಂಬ ಜನ ಡಿಪೆಂಡ್ ಆಗಿರ್ತಾರೆ. ಒಂದು ಹಂತ ದಾಟಿದ ಮೇಲೆ ನಮ್ಗೆ ಅಗತ್ಯ ಇದೆಯೋ ಇಲ್ವೋ, ನಮ್ಮನ್ನು ನಂಬ್ಕೊಂಡಿರೋರಿಗೋಸ್ಕರ ನಾವು ಈ ಥರ ಕೆಲಸಗಳನ್ನೆಲ್ಲ ಮಾಡಲೇಬೇಕಾಗುತ್ತೆ. ನಮ್ಮ ಹೊಟ್ಟೆ ತುಂಬಿದೆ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಅವ್ರ ಹೊಟ್ಟೆ ಪಾಡ್ ಬಗ್ಗೆ ನೀವು ಯೋಚನೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾರಲ್ಲ, ಕೆಲಸ ಕಳ್ಕೊಬೇಕಾಗುತ್ತೆ. ಅದು ಹಾಗಾಗಬಾರ್ದು ಅಂದರೆ ನಮ್ಮ ಕಂಪ್ನಿ ನಾವು ಬೆಳೆಸಬೇಕು. ಇದೊಂಥರ ಸೈನ್ಯ ಕಟ್ಟದಾಗಿರಿ. ಸೈನ್ಯ ಕಟ್ಟದ ಮೇಲೆ ಯುದ್ಧ ಮಾಡ್ತಾನೆ ಇರಬೇಕು. ಇದಕ್ಕೇನು ಕಮ್ಮಿ ಇಲ್ಲ. ನಾನು ಹೇಳೋದು ಕೇಳಿ. ನೋಡಿ, ನಾನು ಆನಂದನೊಬ್ಬನೇ ಕಳಿಸೋಣ ಅಂತಲೂ ಅಂದ್ಕೊಂಡೆ, ಬಟ್ ಆಗಲ್ಲ. ಯಾಕೆ ಅಂದರೆ ನಾವು ಯಾವ ದೇಶದ ಕಂಪ್ನಿ ಜೊತೆ ಡೀಲ್ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಒಂದಷ್ಟು ಪ್ರೋಟೋಕಾಲ್ಸ್ ಇದೆ. ಹಾಗಾಗಿ ನಾನು ಹೋಗಲೇಬೇಕು. ನೀವು ಬೇಜಾರು ಮಾಡ್ಕೊಬೇಡಿ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಹೋಗೋದು ಪಾಸ್ಪೋರ್ಟ್ ಬೇಕಲ್ವಾ? ಮತ್ತೆ ಖರೆ, ನಾನು ಅದನ್ನೇ ತೊಗೊಂಡು ಬಚ್ಚಿಟ್ಬಿಡ್ತೀನಿ. ಆ ಪಾಸ್ಪೋರ್ಟ್ ಇರಲ್ಲ, ನೀವು ಹೋಗೋಕ್ಕೂ ಆಗಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಹಾಗೆ ಮಾತ್ರ ಮಾಡಬೇಡಿ. ಇದು ಇಂಪಾರ್ಟೆಂಟ್ ಡೀಲು, ಹಾಗಾಗಿ ನಾನು ಹೋಗಲೇಬೇಕು. ಇಲ್ಲದೆ ಅದು ನಿಮ್ಮನ್ನು ಬಿಟ್ಟು ಹೋಗ್ತೀನಿ ಏನ್ರಿ? ಸರಿ, ಓಕೆ. ಬಟ್ ನೀವು ಹಾಗೆ ಹೋಗಂಗಿಲ್ಲ, ಸುಂಕ ಕೊಟ್ಟು ಹೋಗ್ಬೇಕು. ಸುಂಕ ಕೊಟ್ಟೇ ಹೋಗ್ಬೇಕು. ಸುಂಕನ ಯಾಕೆ? ಇದನ್ನ ನೀವು ಕೇಳೋದು ಹೆಚ್ಚ, ನಾನು ಕೊಡೋದು ಹೆಚ್ಚ. ಫಾರಿನ್ ಟ್ರಿಪ್ ಅಲ್ವಾ? ಸೊ ಸುಂಕ ಡಬಲ್. ಐ ಆಮ್ ರೆಡಿ. ಟ್ರಿಪಲ್. ರೀ, ನೀವೇನ್ರಿ ಅಮೇರಿಕನ್ ಪ್ರೆಸಿಡೆಂಟ್ ತರ ಟ್ಯಾರಿಫ್ ಏರಿಸ್ತಾನೆ ಇದ್ದೀರಲ್ಲ? ನಾವಂದ್ರೆ ಗೊತ್ತಲ್ಲ, ನಾವಂತೂ ತುಂಬಾನೇ ಸ್ಟ್ರಿಕ್ಟು. ನೀವು ಸುಂಕ ಕೊಡದೆ ಹೋಗೋ ಹಾಗೆ ಇಲ್ಲ. ನೋ ಕನ್ಸೆಷನ್, ಕೊಡ್ಲೇಬೇಕು. ಸರಿ ಬಿಡಿ, ಖುಷಿಯಿಂದಾನೆ ಕೊಡ್ತೀನಿ. ಥ್ಯಾಂಕ್ ಯು. ಮುಗಿತಾ ನಿಮ್ ಸುಂಕ? ಇನ್ನು ಏನು? ಸರಿ, ನಾನು ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಒಂದ್ಸತಿ ಚೆಕ್ ಮಾಡಿ ನಾನು ಅಮ್ಮನಿಗೆ ಹೇಳ್ಬಿಟ್ಟು ಬರ್ತೀನಿ. ಅಮೃತಧಾರೆ